ಸಾರಿ ಕೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಟ್ರಾಫಿಕ್ ಬೆಂಗಳೂರು ಹೆಂಗಿದೆ ಅಂತ ನಿಮ್ಗೆ ಗೊತ್ತು. ಅದರಿಂದ ನಂದು ಅರ್ಧ ಗಂಟೆ ಲೇಟ್ ಆಗಿದೆ. ದಯವಿಟ್ಟು ಸಂಶಯಕ್ಕೆ ಅಂತ ಕೇಳ್ಕೊತೀನಿ ಸರ್. ಇದು ನಾನು ಪ್ರೆಸ್ ಮೀಟ್ ಮಾಡ್ತಾ ಕಾಟನ್ಪೇಟೆ ಗೇಟು 3ನೇ ಸತಿ ನಮ್ಮ ವೆಂಕಟೇಶ್ ಗೊತ್ತು. 3 ಸತಿ ಏನಕ್ಕೆ ರಿಲೀಸ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನಮ್ಮ ಪ್ರೊಡಕ್ಷನ್ ಇದು 20ನೇ ಪಿಕ್ಚರ್ ರಿಲೀಸ್ ಇದು ಕಾಟನ್ಪೇಟೆ ಗೇಟಲ್ಲಿ. ಇದೊಂದು ಸತ್ಯ ಕಥೆ. ಕಾಟನ್ಪೇಟೆಯಲ್ಲಿ ನಡೆಯೋದು ಒಂದು ಸತ್ಯ ಕಥೆ, ನಿಜವಾದ ಕಥೆ. ಇದು 35 ವರ್ಷದಿಂದ ಇದು ಸತ್ಯ ಕಥೆ ನಡೆದಿರೋ ಕಥೆ ಸಿನಿಮಾ ಮಾಡಿರೋದು. ತುಂಬ ಅದ್ಭುತ ಆಗಿದೆ ಸಿನಿಮಾ. ಎಲ್ಲ ಮೆಸೇಜ್ ಇದೆ, ಅಂದರೆ ಫೈಟು ಆಕ್ಷನ್ನು ಸಾಂಗ್ ಅಲ್ಲ, ಮೆಸೇಜು. ಕುಡಿದ್ರೆ ಏನಾಗುತ್ತೆ, ಇಸ್ಪೀಡ್ ಹೇಳಿದ್ರೆ ಏನಾಗುತ್ತೆ ಜೀವನ ಅನ್ನೋದು ಇದು ಸಿನಿಮಾ ಕಥೆ. ಡೈರೆಕ್ಟ್ರು ರಾಜ್ಕುಮಾರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವ್ರ ಪಾಪ ರಾಜಕೀಯ ಬಾಲ ಬಂದಿದ್ರು ನಿಮ್ಗೆ ಗೊತ್ತಿರುವಂಗೆ. ಏನ್ರಿ ವೆಂಕಟೇಶ್, ಮೊನ್ನೆ 4-5 ತಿಂಗಳಿಂದ ಇಲ್ಲೇ ಆಗಿತ್ತು ಪ್ರೆಸ್ ಮೀಟ್. ಅವಾಗ ಕಾರಣದಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಮೋಸ ದಗ ಅನ್ನಾಗಿಂದ ಆಗಿಲ್ಲ ಅಷ್ಟೇ, ನನ್ನಿಂದ ಅಲ್ಲ. ಒಬ್ಬ ನನ್ನ ಮಿತ್ರ ಹಣ ಕೊಡ್ತೀನಿ ಅಂತ ಹೇಳಿದವನು ಮಿತ್ರ ಮೋಸ ಮಾಡ್ದ. ನಾವು ಒಂದೊಂದು ಸತಿ ನಾವು ಸಾಕಿರೋ ನಾಯಿಗಳೇ ಕಚ್ಚಿ ಸಾಕಿಬಿಟ್ಟಿರುತ್ತೆ. ಗಾದಿ ಇದೆ ಹಂಗೆ, ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ. ನನ್ನಿಂದ ಏನು ದುಡ್ಡಿದೆ ಕಾಸಿದೆ ಏನಿಲ್ಲ. ಒಬ್ಬ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ನನಗೆ ಗೊತ್ತಾಗಿದೆ ದುಡ್ಡಂದ್ರೆ ಏನು, ಮನಿ ಅಂದರೆ ಏನು. ಯಾಕೆಂದರೆ ಪುಕ್ಸಟೆ ದುಡ್ಡು ಬಂದರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ಈ ಸಾರಗಳು. ಪುಕ್ಸಟೆ ದುಡ್ಡು ಬಂದರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಂಡಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಒನ್ಲಿ ನಾಟ್ ಕನ್ನಡ, ತೆಲುಗು ತಗೊಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಭಾಗ್ಯ ಹಿಂದಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬನೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಕೊಟ್ಟು ಪೂಜೆ ಮಾಡಿಲ್ಲ, ಒದ್ಗುಡೆ ಅದು ಅನುಕೂಲ ಅಂತಾರ. ಇವಾಗ ತಿಳ್ಕೊಂಡಿದ್ದೀನಿ ನಾನು. ಇವಾಗ ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿನ್ನ ಏಜ್ ಕಮ್ಮಿ ಇದೆ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾನು ಒಳ್ಳೆಯೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲಿಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನನ್ನ ಮೋಸ ಮಾಡೋರು ಯಾರು ಉಳಿಯಿಲ್ಲ, ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜನ ಕರ್ಕೊಂಡ್ಬಂದು ನಾನು ಯುವರಾಜ್ ಅಂತ ಲಂಡನ್ನೇ ಮುಹೂರ್ತ ಮಾಡಿದೆ. ಯಾವುದು ಸೋತಿಂಡ ಯಾರೂ ಮಾಡಿಲ್ಲ. ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯಿತು. ಒಬ್ಬ ಹೀರೋ ಬಂದ, ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆ ತೊಚ್ಕೊಂಡು ಹೇಳ್ಕೊತೀನಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಆದರೂ ನನಗೆ ಮೋಸ ಮಾಡೋರು ಇದಾರೆ ಇವತ್ತು. ಇಲ್ಲ, ದೇವ್ರು ತಗೊಂಡ ನೀನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನ್ ಬಾ ಮೇಲೆ ದೇವ್ರು ತಗೊಂಡ. ಇಲ್ಲಿ ಅವ್ರು ಒಳ್ಳೇದು ಮಾಡಿ, ಎಲ್ಲರೂ ಒಳ್ಳೇದು ಮಾಡಿ ನಮ್ಗೆ ಅಷ್ಟೇ ಹೊಟ್ಟೆ ಉಳಿಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದ್ರೆ ಯಾವ್ದ್ರಿ ಮಯೂರ? ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ಒದ್ದಪುರಿ ಸ್ವಾಮಿ ಬರ್ತವ್ರೆ, ಸೊತ್ತಿಲ್ಲ. ಕುಮಾರ್ ಬರ್ತವ್ರೆ, ಸೊತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ದುಡ್ಡು ಕೊಟ್ಟವ್ರೆ. ಅದು ಒಬ್ಬ ನನ್ನ ಮಗ ಬಂದ ಹೇಳಿಲ್ಲ, ಅವರೆಲ್ಲ ಕೂಡವ್ರೆ. ಚೆನ್ನ ಬರ್ತವ್ರೆ, ಚೆನ್ನ ಅವನು ಸೊತ್ತಿಲ್ಲ, ಇದಾನೆ. ಆ ಮಗನು ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್, ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ದವಾಗ ಬೇರೆ ದುಡ್ಡು ಕಷಾಯ ಆಟೋ
ಕಷಾಯ ಥರ ನೋಡಬೇಕು, ಏನು ಥರ ನೋಡಬೇಕು, ಏನು ಥರ ನೋಡಬೇಕು. ಬೇರೆ ದುಡ್ಡು ನಮ್ಮ ದುಡ್ಡು ನಮ್ಮದು ಹಂಗೆ ನೋಡ್ಬೇಕು. ಈ ಅಖಾಯ ಇಲ್ವಲ್ಲ ಸ್ವಲ್ಪ ಇವಾಗ ಹೆಂಗಿದು, ಅವ್ರ ಅಣ್ಣವ್ರು ಹೇಳ್ತಾ ಇದ್ರು, ತಾಸ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾಕೆ ಸ್ವಾಮಿ ಇದ್ದಾರೆ ಆ ಥರ? ತಾಸ ಹೋಯ್ತಾ ನಾಷ್ಟ ಆಗೋದು ಬಿಡು ಅವನು, ಅನ್ನ ತೊಂದರೆ ನಾಷ್ಟ ಆಗೋದು ಅವನು ಅಂತಾರೆ. ಯಾಕೆ ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿ ಇದೆ ದೇವ್ರು ಕೊಟ್ಟಿರೋ ಮನುಷ್ಯರಿಗೆ, ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ ನಾವು. ಅಮ್ಲಿಲ್ಲ ಹಾಕ್ತಾರ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತ ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಷ್ಟ ಆಗ್ತದೆ ನೋಡೋಲ್ಲ, ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ ಇಲ್ಲಿ ದೇವರು ಭಕ್ತಿ ಇನ್ನ ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರುತ್ತೆ. ಬೇರೆ ದೇಶದಲ್ಲಿ ಯಾಕೆ ಸ್ವಾಮಿ, ಬೇರೆ ಇಡೀ ಪ್ರಪಂಚ ಸುತ್ತಿದ್ದೇನೆ. ಬೇರೆ ದೇಶದ ಭೂಕಂಪ ಎಂಟಾಗುತ್ತೆ, ಅಲೆ ಸಮುದ್ರ ಅಲೆ ಎಂಟಾಗುತ್ತೆ. ಅವ್ರಿಗೆ ಭಕ್ತಿ ದೇವರು ಏನಿಲ್ಲ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ ಲಕ್ಷ್ಮಣ ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡಿಯಾ ದೇಶ ಸೇಫಾಗಿರ್ತದೆ. ಯಾಕೆ ಅಂದರೆ ದೇವ್ರನ್ನ ಪೂಜಿಸ್ಬೇಕು, ಆಮೇಲೆ ತಾಯಿ ತಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅದಿರೋ ಗಂಟ ಎಲ್ಲ ಚೆನ್ನಾಗಿರುತ್ತೆ. ಏನು ಸ್ವಾಮಿ ಮೋಸ ಇರೋದ? ನಾನು ನೋಡ್ತಾ ಇದ್ದೀನಿ, ಫೋನ್ ಕಟ್ಕೊಂಡು ಕೇಳಿಸ್ಕೊಂಡೆ, ಯಾರು ನಿಮ್ಮಪ್ಪ ಹೇಳ್ತಾವ್ರೆ ದೇವರು ಏನು ನೋಡ್ಕೋಬೇಕು. ಮೊಬೈಲ್ ಅಲ್ಲ, ಯಾಕೆ ಪೆನ್ನಿಲ್ವಾ? ಅವೆಲ್ಲ ಪೆನ್ ತಗೊಂಡು ಬರ್ಕೊತಾ ಇದ್ವಿ. ಇವಾಗ ಮೊಬೈಲ, ಅವಾಗ ಎಲ್ರಿ ಇತ್ತು ಮೊಬೈಲು? ಒಂದು ಫೋನ್ ಕಾಲ್ ಮಾತಾಡ್ಬೇಕಾದ್ರೆ 70 ರೂಪಾಯಿ. ನಾನು ಮಾತಾಡಿದ್ರೆ ಫೋನ್ ಕಾಲ್ ಬರ್ಕೋಬೇಕು, ಅದು ಬರವಣಿಗೆ ಇರಬೇಕು ಮನ್ಸೂನ್ಗೆ. ನಾನು ಓದಿಲ್ಲ ಎಫೆಕ್ಟು, ಇವಾಗ ಓದಿರೋರು ಬರ್ಕೊಂಡು ನೋಟ್ ಮಾಡಿಕೊಂಡು ಪೇಪರ್ ಹೋಗಿ ಹೇಳ್ಬೇಕು, ಪ್ರಚಾರ ಮಾಡಬೇಕು, ಯಾರು ಹೆಂಗೆ ಬಂದರು ಏನೇನಾದ್ರು ಅಂತ ಅಲ್ವಾ. ದರ್ಶನ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ. ನಾನು ವಿಚಾರ ಮಾಡಲ್ಲ, ನಿಮ್ಗೆ ವಿಚಾರ ಮಾಡೋಕ್ಕಾಗಲ್ಲ. ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ, ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಜೈಲ್ ಸರ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಸರ್ ಹೀರೋ. ಅವ್ರು ರಾಜ್ಕುಮಾರ್ ಮನೆ ಬುಟ್ಟಿ ಜಗತ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡ್ಬೇಕು. ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕನ್ನ ಅಂತ ಕಾಯೋರು ಬೀದಿలో ಕುಣಿತಾರೆ ಹೀರೋಗಳು. ಬೀದಿలో ಹೀರೋಗಳು ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ? ಮಾನ ಮರ್ಯಾದೆ ಮಾಡೋವ್ರೆ. ನಮ್ಮ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ ಸತಿ ಹೇಳ್ತಾ ಇದ್ದೀನಿ, ಈ ಸತಿ ಹೇಳ್ತಾ ಇದ್ದೀನಿ. ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿವಿ ಹೋಗಿ ಕೂತ್ಕೊಂಡು ಭಾಷೆ ಹೊಡ್ಕೊಂಡು ಕಿಸ್ಕಿಸಿ ಹೇಳ್ಕೊಂಡು ನಕ್ಕೊಂಡು ಅದು ಮಾಡ್ಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆದ್ರೆ ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಹಾಕಿ, ಏನ್ರಿ 50 ಕೋಟಿ ಅಂದ್ರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಂದ್ರೆ ದುಡ್ಡಲ್ಲ 50 ಕೋಟಿ. ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಗೆ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸರ್ ಸಾರಿ, ನೈಟ್ ಪಡಿಯರ್ ಚೇಂಜ್, ನೈಟ್ ಪಡಿಯರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್. ನೈಟ್ ಯಾವ್ದಾದ್ರು ಕಣ್ಣಲ್ಲಿ ಕೇಳಿದ್ರೆ ಸ್ವಾಮಿ ನೀವು? ಇವತ್ತಿದ್ದಪ್ಪ ಪಡಿದರು, ನಾಳೆ ಸಿದ್ಧ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ನಮ್ಮ ಪಡಿದರು. ಇವನು ದುಡ್ಡು ತರ್ತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತರ್ತಾನೆ. ನಾವು ಯಾಕೆ ಕೇಳೋಣ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ? ನೀವೇ ಹೇಳಿ. ನನ್ನೇನು ತಪ್ಪಾದ್ರೆ ಸಾರ್ ನೀವು ತಪ್ಪಾಗ್ತಾ ಇದ್ದೀರಿ ಹೇಳ್ತಾರೆ.
ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತೆ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್. ಇವನು ದುಡ್ಡು ತಗೊಂಡ ನ್ಯಾಯನಾ? ಯಾರು ಅಂತಾರೆ ಸಿನಿಮಾ ಅಂದ್ರೆ? ನೀವೇ ಹೇಳಿ. ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಲಿಕ್ಕೆಲ್ಲ ಸರ್ ಅನೇಕ ಹೇಳಿದ್ರು. ದೊಡ್ಡ ಕಳ್ಳ ತೊಳೆದಾಗ ನಾಯಿ ಸಾಕು, ನಾಯಿ ಬಿಡ್ತಾನೆ ದುಡ್ಡು ಹೇಳಕ್ ಹೋದ್ರೆ ಲೋಪ ತೊಳೆವಾಗ ತಲೆ ಇಟ್ಕೊತೀನಿ ನೀನು. ಡೈರೆಕ್ಟ್ರೆ ನೀನ್ ನಮ್ಮನ್ ಫೋನ್ದಾಗೆಲ್ಲ ನೀನು ನಮ್ಮನ್ನ ಈ ಬಾಳ ಯಾಕ ಬಗ್ಗೆ ಸೂಳೆ ಮಗನೇ 25 ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ. ಸೂಳೆ ಮಗನಿಗೆ ಕಿಷ್ಟಂತ ಪಿಕ್ಚರ್ ಮಾಡ ಅವನ ಮಣ್ಣು ತೆಂಗಿಸ್ಕೊಂಡವ್ರೆ, ನಾವು ಓದಿಕೊಂಡು ಅವನೇ ಸೂಳೆ ಮಗ. ನಮ್ಮನ್ನ ಫೋನ್ದಾಗ ನಿನ್ನ ಅಪ್ಪನ ಬಿಟ್ಟಿದ್ದ ಫೋನ್ ತೆಗಿಬೇಕು ನೀನು. ಚಿಕ್ಕ ಹುಡುಗರ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಜೋಗಿ ಪ್ರೇಮ್ ಏನ್ ಸ್ವಾಮಿ ಅವನಿಂದ ಯಾವ ಉದ್ಧಾರ ಅವನೇ. ನಾನು 10 ಚಾಯಿಸ್ಕೊಂಡು 15 ವರ್ಷ ಆಯ್ತು. ಎಷ್ಟು ಹೋಗಿದ್ದೀರಾ ಅವ್ರಿಗೆ? ಸೂಳೆ ಮಗ ಅನ್ನಕ್ಕೆ ಕಸಿಲ್ವಾ, ದುಡ್ಡಿಗಿಲ್ವಾ? ಇವತ್ತಿಂದ ಇಷ್ಟ ಗಂಟೆ ಅವ್ರು ಪಿಕ್ಚರು ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು. ಇವತ್ತು ಗಂಟೆ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ರು ಮಾತ್ರ ಚೆನ್ನಾಗಿ 100 ಕೋಟಿ ದುಡ್ಡು ಹೊಡಿಕೊಂಡು ಫೋನ್ ತೆಗೆಯಲ್ಲ. ಲವಡಿಕೆ ಬಾಲ್ ಪ್ರೇಮ್ ಲೆಕ್ಕಾಗ್ತೀರ ಬಡಿಯ ಬಾರ ನೀನು ಗಂಟಾಗ ನನ್ನ ಮುಂದೆ ಔಷಧಿಕೊಳ್ಳೋ ಲವಡಿಕೆ ಬಾಲ್. ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬಾ ನನ್ನ ಮುಂದೆ. ಯಾಕೆ ಈ ಥರ ಮನೆ ಹಾಕಿ ಕೆಲಸ ಮಾಡ್ತೀರಾ? ತಿನ್ನಿಕ್ಕಿಲ್ವಾ ನಿಮಗೆ? ದೇವ್ರು ಕೊಟ್ಟವನೇ ಕೋಟಿ ಗಂಟೆ ದುಡ್ಡು. ನನ್ನ ಮಗ ನೀನು ಊರಲ್ಲಿ ಎಣ್ಣೆ ಮೇಯ್ಸೋದು ನನ್ಗೆ ಗೊತ್ತಿಲ್ಲ, ಎಲ್ಲ ಗೊತ್ತು. ನೀನು ಎಣ್ಣೆ ಮೇಯ್ತಾ ಇದ್ದು, ಕುರಿ ಮೇಯ್ತಾ ಎಲ್ಲ ಗೊತ್ತು. ಅಂತ ಜೋಗಿ ಅಂತ ಪಿಕ್ಚರ್ ಮಾಡಿದಾನೆ, ನಾಷ್ಟ ಮಾಡ್ಬಿಟ್ಟೆ ನೀನು. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಹೊಡೆದಂಗೆ ನಾಷ್ಟ ಮಾಡ್ಬಿಟ್ಟೆ ನೀನು. ಯಾರು ಉದ್ಧಾರ ಮಾಡಿದ್ಯಾ? ಕರಿಯ ಅಂತ ಪಿಕ್ಚರ್ ಮಾಡಿದ ಸ್ವತ್ತೇ ಹೋದ. ಅವತ್ತು ಸಾಲ ಮಾಡಿದ್ರು ಕೊರ್ರಿ ಸ್ವತಃ ಬಾಲರಾಜ್ ಅಂತ ಆನೆ ಕಲ್ಲನು. ನೀವಲ್ಲ ಒಬ್ಬ ಡೈರೆಕ್ಟ್ರ. ನಿಮ್ಗೆ ನಾಚಿಕೆ ಏಚಿಕೆ ಏನಿಲ್ಲ. ನೀನು ದುಡ್ಡ ಒತ್ಕೊಂಡ ಹೋಗ್ತೀರಾ? ಇದೆಲ್ಲ ನೀವು ದಯವಿಟ್ಟು ಬರೀಬೇಕು. ಹಿಂಗೆ ಬರೀರಿ ಸ್ವಾಮಿ, ನಾನೇ ಹೇಳ್ದ ಅಂತ ಬರೀರಿ. ಇಂಥ ನನ್ನ ಮಕ್ಕಳಿಗೆ ನಾನು ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ ಎಲ್ಲಾನು. ನಾನೇನು ಇವತ್ತು ಬಂದಲ್ಲ, ಫಸ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದೆ. 7 ವರ್ಷ ಡಿಸ್ಟ್ರಿಬ್ಯೂಷನ್, 150 ಪಿಕ್ಚರ್ ಆಂಧ್ರ ಪ್ರದೇಶ್ ಜೇ ಫಿಲಮ್ಸ್ ಅಂತ. ಆಮೇಲೆ ಯಾರು ಪ್ರೆಸ್ ಅವರು ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ, ದುಡ್ಡು ಯಾಕೆ ಅಲ್ಲ ತಗೊಳಕ್ಕೆ, ಈ ಕನ್ನಡದವರು ಕನ್ನಡ ಮಾಡಿ ಅಂತ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮೋಸ ಎಲ್ಲೂ ಇಲ್ಲ. ಕನ್ನಡದಲ್ಲಿ ಮಾಡೋಷ್ಟು ಆರ್ಟಿಸ್ಟ್ಗಳು, ಡೈರೆಕ್ಟರ್ಗಳು ಮೋಸ ಮಾಡೋಷ್ಟು ಕ್ಯಾಮ್ರಾಮನ್ ಸಹ ಸತ್ಯ ಆಗಿದೆ. ಸೂಳೆ ಮಗ ಅವನ ಅಪಾಯಿಂಟ್ಮೆಂಟ್ ತಗೊಳ್ಳೋಕೆ 10 ಲಕ್ಷ ಕಾಸು ಕೊಟ್ಟೆ ಸರ್. ಇದೇ ಮಯೂರ ಪಿಕ್ಚರ್ಗೆ ಸೂಳೆ ಮಗನಿಗೆ 4 ಅಪಾಯಿಂಟ್ಮೆಂಟ್ ತಗೊಂಡವನೆ. ನಮ್ಮ ದುಡ್ಡು ಕೂಡ ಕಷ್ಟ ಹೇಳಿದ್ವಿ. ಡೈರೆಕ್ಟ್ರು ಸತ್ತೋದ, ಅಪ್ಪು ಸತ್ತೋದ ಅಂದ್ರೂ ಸೂಳೆ ಮಗ ಈಗ ಆಗ ನೆನ್ನೆ ಮೊನ್ನೆ ಹೋಗು ನನ್ನ ಮಗನಿಗೆ ಮಾಡಲೇ ಯಾರೋ ಸಾಯ್ತಾಗ ಹೋಗು ನಿಮ್ಮ ಮನೇಲಿ ಹೇಳಿದೆ ಅವ್ನು ತಮ್ಮ ಹೋಗ್ತಾರ. ಹೆಗಡೆ ತಮ್ಮ ಕ್ಯಾಮ್ರಾಮನ್, ಗ್ರೇಟ್ ಕ್ಯಾಮ್ರಾ. ಹೆಗಡೆ ಗೊತ್ತೇನ್ರಿ ನಿಮಗೆ? ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ? ನಮ್ಮ ಹೇಳು ಶಿಷ್ಯ. ಸತ್ತೋಗ್ಬಿಡ್ತಾರೆ, ಶಾಪ ಇರಬಾರ್ದಂತೆ. ಯಾರು ಉಳಿಯಲ್ಲ. ಯಾಕೆ ಈ ಬಾಳೆ ಬರಬೇಕು? ಅಂತೀನಿ. ಕೆಟ್ಟ ಹೆಸರಿ ಬೇರೆ ಯಾರು ಸಿನಿಮಾದವರು ಆಂಧ್ರದವ್ರು ಬರೋಲ್ಲ. ಎದು ಗೊತ್ತಾಗ ಎಲ್ಲ ಮೋಸ ಅಂತ. ಕರ್ನಾಟಕಕ್ಕೆ ಹೋದ್ರೆ ಹಿಂದಾಗ್ಬಿಡ್ತಾರೆ, ಮೋಸ ಅಂತ ಎದುರ್ತಾರೆ. ದುಡ್ಡಾಕು ಬರಲ್ಲ. ಎಲ್ಲ ಡೈರೆಕ್ಟರ್ಗಳು ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಮೋಸ ಮಾಡೋದು ಬಿಡಿ, ಕನ್ನಡ ಇಂಡಸ್ಟ್ರಿ ಉಳ್ಕೋತದೆ. ಆಮೇಲೆ ಗಂಜಿಬಿಡ್ರಿಗೆ ಹೇಳ್ತೀನಿ, ಏನ್ರಿ ಪಿಕ್ಚರು ತೆಗೆದು ಬಾಡಿಗೆನೂ ಕೊಡ್ಬೇಕೇನ್ರಿ ನಾವು? ಯಾನ್ಯಾಯ ಇದು? ಆಮೇಲೆ 10 ರೂಪಾಯಿ ಪಾಕಿಟ್ಟು 100 ರೂಪಾಯಿ ಮಾಡ್ತಾರೆ. ಏನು ಅವ್ರ ಮಿಂಡಿದ 10 ರೂಪಾಯಿ ಪಾಕಿಟ್ಟು. ಒಬ್ಬ ಬಡವ ಯಾರು ಬಂದು ಥಿಯೇಟ್ರಿಗೆ ಬಂದು
10 ರೂಪಾಯಿಗೆ ಏನಾರ ಕೊಡಪ್ಪ, 100 ರೂಪಾಯಿ ಅಂದರೆ ಎಲ್ಲಿಂದ ತಂತಾರೆ ಅವರು? ಯಾಕೆ ಬಾಡಿಗೆ ತಗೊಳಲ್ವ ನೀವು? ತಗೊಳ್ಳೋದಂದ್ರೆ ಬಾಡಿಗೆ ಯಾಕೆ ಮಾಡ್ತೀರಾ? 100 ರೂಪಾಯಿಗೆ ಅನ್ನ ತಿಂತೀರಾ, ಏನು ತಿಂತೀರಾ ನೀವು? 10 ರೂಪಾಯಿ ಅಂತ 20 ರೂಪಾಯಿ ಮಾರಿ, ಓಕೆ. 100 ರೂಪಾಯಿ ಮಾರೋದಾ? ಯಾರಿಗೆ ಬರ್ತಾರೆ ಜನ? ಥಿಯೇಟ್ರಿಗೆ ಯಾರು ಬರ್ತಾರೆ? ಇಂಥ ಚಂಡಾಳ ವ್ಯಾಪಾರ ನಾನು ಎಲ್ಲೂ ನೋಡಿಲ್ಲ. ಇದು ಬರಲ್ಲ ಗುಡಿ ಸ್ವಾಮಿ, ನನ್ನ 15 ಎಕರೆ ಜಮೀನು ಇದೆ, ಅಲ್ಲೋ ಬಾಳೆನೋ ಗೆಳೆನೋ ತಂಗಾಯಿ ಹಾಕೊಂಡು ಜೋಳ ಮಾಡ್ತೀನಿ, ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡ್ಲೆಕಾಯಿ ಮಾಡೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡ್ಲೆಕಾಯಿ ಮಾಡ್ತಾ ಇದ್ದೋ ಅವಾಗ ಕೆಂಟೆಲೆ. ಕಡ್ಲೆಕಾಯಿ 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 ಅಂತ ಇದ್ದೆ, ಅದು ಗೊತ್ತು. ಬೆಲ್ಲ ಮಾಡೋದು ಗೊತ್ತು. ಜೀವನ ಮಾಡಲಿಕ್ಕೆ ಏನ್ರಿ ಮನ್ಸು ಬೇಕಾಗಿರೋದು? ಬೆಳಗ್ಗೆ 100 ರೂಪಾಯಿಲೂ ಜೀವನ ಮಾಡ್ಬೋದು, 1 ರೂಪಾಯಿಲೂ ಜೀವನ ಮಾಡ್ಬೋದು. ಅದು ಜೀವನ. ಬದುಕಿದ್ರೆ ಸಾಕು. ದುಡ್ಡು ಕಟ್ಟಾಣಿಕೆ 200 ವರ್ಷ 300 ವರ್ಷ ಇರ್ತಾರೇನ್ರಿ? ಎಟ್ಲೀಸ್ಟ್ ಯಾವಾಗ ದೇವ್ರು ಬಾಗ್ತಾ ಇರ್ತಾನೆ, ನೀನು ಮಾಡೋದು ಸಾಕು, ಆಯ್ ಕಣಿಗೆ ಅಂತಾನೆ, ಹೋಯ್ತಾ ಇರ್ಬೇಕು. ದೇವ್ರು ಗೊತ್ತಾಗಲ್ಲ ಹೆಂಗ್ ಹೋಯ್ತೀನಿ ಅಂತ, ಹೋಯ್ತಾ ಇರ್ಬೇಕು. ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ಬರು ಕೆಟ್ಟದ್ದು ಮಾಡಬಾರ್ದು. ನಿನ್ನ ಕೈಯಾದ್ರೆ ಒಳ್ಳೇದು ಮಾಡು, ಇನ್ನೊಬ್ರು ನೋಡಿ ಅವನು ಹಂಗಾಗೋದ, ನಾನು ಹಿಂಗಾಗೋದ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರಕಾಸ್ ಅವರು ಎಷ್ಟು ಸಿನಿಮಾ ತೆಗೆದವ್ರು ಸ್ವಾಮಿ. ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ. ಅವನೊಬ್ಬ ಪುಣ್ಯಾತ್ಮ, ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇರುತ್ತೆ, ಅವ್ನು ಪ್ಲಾನ್ ಇಂಡಿಯಾ ಆದ ಹೀರೋ, ಹಂಗಿರ್ಬೇಕು. ಯಾವತ್ತು ಈ ಸೊಸೈಟಿ ಪ್ಲಾನ್ ಇಂಡಿಯಾ ಆದ, ಅದು ಹೊಟ್ಟೆವ್ರಿಗೂ ಸಾಯ್ತಾ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆತನ ಇದ್ರೆ ದೇವ್ರು ಕಾಪಾಡ್ತಾರಂತೆ ಯಾವತ್ತು. ಆಮೇಲೆ ವೆಂಕಟೇಶ್, ನೀವು ಬ್ರಾಹ್ಮಣರು ಏನೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬಾ ವರ್ಷ ಇರ್ತಾರೆ ಅಂದ್ರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೆಂದ್ರೆ ಚೆನ್ನಾಗಿ ತಿಂದು ಅಗ್ಲು ಹೋಗೇ ಅರ್ಗೋಗ್ಬೇಕು. ಯಾಕೆಂದ್ರೆ ನೀವು ರಿಸ್ಕ್ ತಗೊಳ್ಳೋದು. ಸ್ವಾಮಿ ಅವರಪ್ಪ ಅವರು ನನಗೆ ಗುರುಗಳು, ಹಾ ಚಿಕ್ಕಪ್ಪ ಅವ್ರ ಗುರುಗಳು. ಯಾಕೆ ಸರ್ ಅವರು 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಅಗಿರಿ 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 ತಿನ್ನಿ, ಮಜ್ಜಿಗೆ ಕುಡಿದು ನಿದ್ದೆ ಗೊತ್ತದಂತೆ, ಮಲಗಿ 2 ಅವರ್ ಅಂತ ಬೇರೆ ಕೆಲಸ. ಅದು ಬ್ರಾಹ್ಮಿಣ್ಸ್ ಅನ್ನೋದು. ಅದಾದ ಶಟ್ರು ಜಾಸ್ತಿ ಬದುಕಿರೋದು ಬ್ರಾಹ್ಮಿಣ್ಸ್ ನಂಬರ್ 1, ಸೆಕೆಂಡ್ ಶಟ್ರು. ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ, ನೀವು ಓದಿರ್ಬೇಕು, ಗೊತ್ತಿಲ್ಲ ಕಲ್ತ್ಕೊಳ್ಳಿ. ನಾನು ಕಡ್ಡ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ಹಂಗಿದೆ ಪ್ರಪಂಚ. ಅಲ್ಲ ಪ್ರೆಸ್ ಅವರು ಆಗಲಿ ಮೀಡಿಯಾ ಆಗಲಿ, ನನ್ನ ಸಿನಿಮಾ ಮಗಳು ಪುಟ ಹಾಕ್ಬಿಟ್ರು ಜನ ಬರಲ್ಲ. ಯಾರು 100 ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ, ಅವ್ರದ್ದೇ ಅಂದ್ರೆ ಅವಾಗ ನನ್ನ ಕಾಸು ಬರ್ತದೆ. ಅಷ್ಟೊಂದು ತಿಳ್ಕೊಂಡಿದ್ದೀನಿ. ನೀವು ಅಷ್ಟೇ ಪಿಕ್ಚರ್ ನೋಡಿ, ಚೆನ್ನಾಗಿದ್ರೆ ಬರೀರಿ, ಚೆನ್ನಾಗಿದೆ ಮ್ಯಾಚ್ ಇದೆ ಅಂತ. ಬಜೆಟ್ 100 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು. ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ, ಒಳ್ಳೆ ಮೆಸೇಜ್ ಕೊಡೋಗ್ಬಿಡಪ್ಪ. ಯಾಕೆಂದ್ರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದ್ರು, ನನಗೆ ಡೈರೆಕ್ಟ್ರು ತೋರ್ಸ್ತಾ. ನಾನು ಕಾಲು ಹಿಡ್ಕೊಂಡ ಬಂದೆ ಹೈದರಾಬಾದಲ್ಲಿ, ಅಣ್ಣ ನೀವು ಒಂದು ಅರ್ಧ ಗಂಟೆ 1 ಅವರ್ ಪಿಕ್ಚರ್ ಮಾಡಿ ಅಂತ. ಪಿಕ್ಚರ್ ನೋಡಿದೆ ಮ್ಯಾಟ್ ಇದ್ದ ಬಿಡ. ಯಾಕೆಂದ್ರೆ ನನಗೆ ಗೊತ್ತದೆ. ಕಾರಣ ಏನು ಅಂದರೆ ಬಹು ಸಿನಿಮಾಲು ಟೇಕ್ ಓವರ್ ಮಾಡೋದು ಗೊತ್ತಿರೋಂಗೆ. ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದ್ರು, ಅವ್ನು ಬಜೆಟ್ ಸಾಲದೆ ಅವಾಗ ಡೈರೆಕ್ಟ್ರು ಬಂದು ನಮ್ಮ ಕಾಲು ಹಿಡ್ಕೊಂಡ, ಹೀರೋ ಬಂದು ಹಿಡ್ಕೊಂಡ, ಮಿಸ್ಟರ್ ಸಂಜ ಮಾಡೋಣ ಅಂತ 125 ದಿನ ನಡ್ತಾಗೆ ಥಿಯೇಟ್ರು. ಬಹುದು ಸಿನಿಮಾ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ನೆಗ ಇಟ್ಟು, ಆದ್ರೂ ಒಂದು ಪಿಕ್ಚರು ಟೇಕ್ ಓವರ್ ಮಾಡಿ ಯಾರು ಇಲ್ಲ. ಒಂದೇ ಕನಕಪುರ ಶ್ರೀನಿವಾಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಕನಕಪುರ ಶ್ರೀನಿವಾಸ್ ಟೇಕ್ ಓವರ್ ಮಾಡ ಇಟ್ಬಾರ್ದ ಪಿಕ್ಚರು. ಎದೆ ಕರ್ಕೊಂಡು ಹೇಳ್ತೀನಿ.
ಯಾಕೆ ಟೆನ್ಷನು? ನಾನು ಮಾತಾಡಂಗ್ರಿ ನನ್ನ ಸ್ಟೈಲು. ಅದೇ ನಮ್ಮ ಡೆಪ್ಟಿ ಸಿ ಎಂ ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರು ಮೊನ್ನೆಲ್ಲ ಲಾಳ ಪ್ರಕಟಿಸ್ತೀರಿ ಆರ್ಟಿಸ್ಟ್ಗೆ ಅಂದರು. ನಮ್ಮಲ್ಲಿ ಉಂಟಾ ಇದ್ರ ಅವಾಗ? ನಮ್ಮ ಕೇಬಲ್ ಉಂಟಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟು ಬೋರ್ಡ್ ಅಂದ್ರೆ ಏನ್ರಿ? ಕಾಲು ಕತ್ತಾಕ್ಬಿಡ್ತೀನಿ ಅಂತ ಗೊತ್ತಾ ನಿಮ್ಗೆ? ಹಂಗನ್ನಿಲ್ವಾ? ನಮ್ಮ ಡೆಪ್ಟಿ ಸಿ ಎಂ ಕರೆಕ್ಟ್ ಕೊಡೋರು ಅವರು ಅವರಪ್ಪ ಟೆಂಟ್ ಮಾಡಿಕೊಂಡಿದ್ದ, ಚೆಕ್ ಫಿಚರ್ ಆಗ್ತಾ ಇದ್ದ. ನಾನು ನೋಡಿದ್ದೀನಿ. ಸಿಂಹನೇ ಮೊದಲು ಚಂದ್ರೇಗೌಡ ಅವರಪ್ಪ ಅವ್ರ ಡೆಪ್ಟಿ ಸಿ ಎಂ, ಇವಾಗ ಡೆಪ್ಟಿ ಸಿ ಎಂ ಆದಾಗ ಅವನ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಮಾಡಿರ್ಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ನು ನನ್ನ ಹೆಸರು ಆಮೇಲೆ ಅವ್ರು ಬಂದರು. ದುಡ್ಡು ಜಾಸ್ತಿ ಆದ್ಮೇಲೆ ನಾನು 55 ವರ್ಷದ ಸಾಕಾರ. ರಮೇಶ್ ಭಟ್ ಮನೆ ತಗೊಂಡು ಕನಕಪುರದಲ್ಲಿ 15 ಲಕ್ಷ ರೂಪಾಯಿ ಮನೆ ರಮೇಶ್ ಗೊತ್ತಲ್ಲ ಹಾಕ್ತೀನಿ. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವೂರವರು? ಈ ಪ್ರೆಸ್ ಗೊತ್ತಿಲ್ಲ ಹೇಳಿ. ಅವ್ರು ಯಾವೂರು? ಅವ್ರ ಇಂಟೆಲ್ಸ್ ಏನು? ಅವ್ರ ಮಿಸಸ್ ಗಾಯತ್ರಿ ಅಂತ, ಲಕ್ಷ್ಮೀ ಏನು ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲೇ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಹಾಕ್ಕೊಳ್ಳೋನು ಆರಿಸೋರೆ ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ ಅಂತ. ಅವ್ರು ಪಾಪ ಬ್ರಾಹ್ಮಣ್ಸು. ಅಯ್ಯೋ ಪಾಪ ಇಲ್ಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇರೋದು 40 ವರ್ಷದಿಂದ ಮಾತು, ಇವತ್ತಿನ ಮಾತಾಡ. ದುಡ್ಡು ಸುಡ್ಬಿಟ್ಟೆ ಮೂಟೆಲೆ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಮನೆ ಇಟ್ಕೊಂಡ, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದ್ರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ ನಾನು ಯಾವನು ನನ್ನ ಮಗನಿಗೆ ಎದುರಲ್ಲ. ಅವ್ರ ಬಾಬಾ ಬಂದ ಸಿನಿಮಾ ಒಂದೇ ಪಿಕ್ಚರು ಔಟು. ನಿಮ್ಗೆಲ್ಲ ಗೊತ್ತಿರ್ಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಕ್ಚರ್ ಮಾಡಿದ ಊರಲ್ಲ ಅಂತ ಅಲ್ಲ, ಇನ್ನೂ ಕೊಟ್ಟಿರೋ ನನ್ನ ಕೈತಾರೆ. ಎಲ್ಲಿ ನಿಮ್ಮ ಫ್ರೆಂಡು ಅಂತ? ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರ ಸಾಲ ಮಾಡ್ಕೊಂಡು ಲೆಕ್ಕ ಬಿಟ್ಟ ಕನಕಪುರಕ್ಕೆ. ಇನ್ನೂ ಬಂದಿಲ್ಲ. ನಾವಂತಾರಲ್ಲ, ನಾನು ನೆಗೆದೂ ಇಲ್ಲ, ಆರದೂ ಇಲ್ಲ, ಬೆಳೆದೂ ಇಲ್ಲ. ಅದು ಆ ಥರ ಮೋಸ ಮಾಡ್ತಾರೆ. ಹೋಗಬೇಡಿ. ನಾನೇನು ತಪ್ಪು ಮಾತಾಡಿದರೆ ದಯವಿಟ್ಟು ಸಂಶಯ. ನಾನು ತಪ್ಪು ಮಾತಾಡಲ್ಲ, ನನ್ನೆಲ್ಲ ರಿಯಲ್. ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆ, ಏನಿಲ್ಲ ಅಂತಾರೆ, ಬಿಲ್ಡ್ರಿಲ್ಲ. ನನಗೆ ಬಿಲ್ಡ್ರಿಲ್ಲ. ರಿಯಲ್ ಮ್ಯಾಟ್ರು, ಹಳ್ಳಿ ಬ್ಯಾಸೆ, ಹಳ್ಳಿ ಮ್ಯಾಟ್ರು. ಅವ್ನು ಜೋಗಿ ಹೇಳ್ತಾನೆ, ಕಳ್ಳ ಪ್ರೇಮ್ ನಂದು ಮೀಟ್ರಿಲ್ಲ. ಅವ್ನು ದೊಡ್ಡ ಕಳ್ಳ ಅನ್ನೋದು 2 ಮೀಟ್ರ್ ಇದೆ ಅವ್ರಿಗೆ. ಒಂದಿದ್ದು ಇನ್ನೊಂದದು. ಅವ್ನು ಗಂಟ್ಸಾದ್ರೆ, ಅವ್ನು ಡೈರೆಕ್ಟ್ ಆದ್ರೆ ನನ್ನ ಮುಂದೆ ನಿಂತ್ಕೊಳ್ತೇಳಿ, ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊಳ್ತೇಳಿ. ಅವನೆಲ್ಲ ಅಲ್ಲೇ ನಾನು ಹೋಗ್ತೀನಿ. ದಂಡಿದ ನನ್ನ ಕಣಿ ಕೇಳಿ ಸುಳ್ಳು ಮಕ್ಕಳು ಫೋನೇ ತೆಗೆದ್ರೆ ತಿರ್ಗಾ ಏನು ಚಾರ್ಜ್ ಹೇಳ್ಕೊತಾರೆ. ಒಬ್ಬರು ಬಾಲ್ರಾಜ್ ಸರಿಯಾಗಿ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಉಂಟದ. ಆಮೇಲೆ ಬಾಳ ಪಿಕ್ಚರು ಜೋಗಿ ಜವಂತ ಮುತ್ತಾಯಪ್ಪ ಪಡಿಯೋರು, ಅವನು ಮನೆ ಕಟ್ಸ್ಬಿಟ್ಟ. ತಿರ್ಗಾ ನಾನು ಬದ್ದ, ಇನ್ನೊಬ್ಬ ಬಂದ ಪಾಪ ಒಳ್ಳೆಯವನಂದ್ರೆ ಒಳ್ಳೆ ದೇವರಿಂದ ಬಂತ ಪಡಿಯೋರು. ಹೆಂಗೆ ಗೊತ್ತ, ಸುದೀಪ್ ಬಣ್ಣ ಹಾಕೊಂಡು ಶಿವಣ್ಣ ಇಬ್ಬರು ತೆಗ್ದ. ಈ ದೇಶವೇ ಬಿಟ್ಬಿಟ್ಟ. ಏನೇ ಕಟ್ಟಿ ಪಿಕ್ಚರ್ ಮಾಡಿ ಮನವ್ರಿಗೆ ಈ ದೇಶ ಬೆಂಗಳೂರೇ ಬಿಟ್ಬಿಟ್ಟ. ಅವನಪ್ಪ ನಾನು ಗಂಡಸು, ನಾನೊಂದು ಡೈರೆಕ್ಟ್ರು, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಇದು ಬಲ್ಲ ಹೋಗಿ ಹಳ್ಳಿಲಿ ಕಡೆಗಾಯ ತಪ್ಪೇನ ಎತ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾಡ್ಕೊಂಡಿರು.
ಊಟ ಕೊಡ್ತಾನೆ ದೇವರು. ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ. ನನ್ನಂತವರು ಹುಡ್ತಾನೆ ಇರ್ತಾರೆ. ಸತ್ಯ 1000 ಜನ ಸುಳ್ಳು ಹೇಳಿದೆ, ಒಬ್ಬ ಒಳ್ಳೆ ಹುಡ್ತಾನೆ ಇರ್ತಾನೆ. ರಾವಣ 5 ಜನ ಇರ್ತಾರೆ, ರಾಮ ಹುಡ್ತಾನೆ ಇರ್ತಾನೆ. ಈ ಭೂಮಿ ಇರಬೇಕ ನೋಡಿ ಕೇಳಿ. ನಮ್ಮ ನೀರು ಏನ್ ಸ್ವಾಮಿ ಇದನ್ನೇ 120 ಕೋಟಿ ಅಂತೆ. ಪಾಪ ದಿಢ ಸುಳ್ಳು. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆರ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಒಂದ್ಸಲಿ ಸಣ್ಣ ಆಗಬೇಕು, ಒಂದ್ಸಲಿ ದಪ್ಪ ಆಗಬೇಕು, ಒಂದ್ಸಲಿ ತಿರುಗಿಸ್ಬೇಕು, ಒಂದ್ಸಲಿ ಹಂಗೆ ತಿರುಗಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯ್ತು ಪಿಕ್ಚರ್ ರೆಡಿ ಆಗಿ. ಆ ಡೇಟ್ ಹಾಕಾನೆ ಅವನೇ 100 ಕೋಟಿ ಅಂತ ಸ್ವಾಮಿ. 100 ಕೋಟಿ ಪಾಪ ಆ ಮುಖಕ್ಕೆ ಸ್ವಾಮಿ ಬರ್ತದೆ. 100 ಕೋಟಿ ಎಲ್ರಿಗೂ ಬರ್ತದೆ. ಆಂಜನೇಯ ಇದ್ದಾಗ ಅವನೇ ನಮ್ಮ ಕನ್ನಡಿಗ ಹೀರೋ. ಯಾಕೆಂದ್ರೆ ಅವ್ರ ಮಾವ ಅವ್ರ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋಣ, ಬಾಂಬೆಗೆ ಎಂಟೆಂತ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋಗೆ ಯಾರು ಕೇಳ್ತಾ ಇಲ್ಲ. ಇನ್ನು ಇವನ್ನ ಕೇಳ್ತಾರೆ ಎಲ್ಲ ಪ್ಲಾನ್ ಇಂಡಿಯಾ, ಕ್ಲೀನ್ ಇಂಡಿಯಾ. ಅವ್ರು ಯಾರೋ ಮನೆ ಮುಳುಗಿ ಆ ಕೇಳಿನ ಯಾವಾಗ ಊರು ಬಿಡ್ತಾನೆ ಗೊತ್ತಿಲ್ಲ. ಎನಿ ಟೈಮ್ ನನ್ಗೆ ಗೊತ್ತಿಲ್ಲ. ಯಾಕೆ ಜನವಲ್ ದುಡ್ಡು ಕೇಳಿಲ್ಲ ಬಹಳ ಚೆಲುವ ಜನವಲ್ ದುಡ್ಡು. ಅಯ್ಯೋ ಸುಪ್ರೀತ್ ಆಗ್ತಾವ್ರೆ. ನನ್ನ ಭರ್ಜರಿ ಪಿಕ್ಚರ್ ತಗೊಂಡು 10 ಗೊತ್ತಿಲ್ಲ ಸರ್. ನಮ್ಮ ಆಫೀಸಲ್ಲಿ 15 ಕೋಟಿ ತಗೊಂಡಿದ್ದ ಪಿಕ್ಚರ್. 15 ಕೋಟಿ 3 ಕೋಟಿ ಇತ್ತಪ್ಪ ಅಂತ ಅವ್ರು ತುಮಕೂರು ಗಣೇಶ್ ಕೊಡಪ್ಪ ಲೆಟ್ರಿ ಕೊಡ್ತಾರೆ. ಪಾತ್ರ ಸ್ವತಃವನೇ ಅವನ ಬಂದು ದೊಡ್ಡ ಕಳ್ಳ. ಇಲ್ಲಿ ನಮ್ಮ ಗುರುಗಳು ಒಂದು ಸಾಕವನೆ ದೊಡ್ಡ ಕಳ್ಳ. ಅವನು ಇಲ್ಲ, ಅವನು ಹೊಂಟದ. ಏ ಸರ್ ಗೊತ್ತಲ್ಲ ನಿಮಗೆ? ಹಾಂ, ಸ್ವತಃ ಪಾಪ ಏನ್ ಮಾಡ್ತೀರ? ಲಾಸ್ಟ್ ಹೆಣ ತಗೋಬೇಕು ಅಂದ್ರೆ ದುಡ್ಡಿಲ್ಲ ಸರ್. 24 ಲಕ್ಷ ಕಟ್ಟಬೇಕು ಬಸ್ಸಿಗೆ, ಹೆಣ ಕೊಡಲ್ಲ ಅಂತಾರೆ. ನಾನು ಹೋಗಿ ಒಬ್ಬ ಲಾಯರ್ ಹತ್ರ ಅವ್ರ ಆಫೀಸು ಬರ್ಕೊಟ್ಬಿಟ್ಟು ಅವ್ರ ಮಕ್ಳ ಕೈಲಿ ದುಡ್ಡು ಒಂದು ಹಾಸ್ಪಿಟಲ್ ಕಟ್ಟಿ ಹೆಣ ಬಂದೆ. ಅದಕ್ಕೆ ಮಾಡ್ಬಿಡ್ರು ಮೋಸ. ಸುಳ್ಳ ಮಕ್ಕಳ ಮೋಸ ಮಾಡಿದ್ರೆ ಇನ್ನೇನೇ ದೇವ್ರು ಇರ್ತಾನೆ ಹೊಡಿತಾನೆ ಅಂತ ಹೇಳೋದು. ಇನ್ನೇನೇ ದೇವ್ರು ಇರ್ತಾನೆ ಹೊಡಿತಾನೆ, ಅದು ನೆನೆಸ್ಕೊಳ್ಳಲ್ಲ. ಇವತ್ತು ಬಿರಿಯಾನಿ ತಿನ್ಬೋದು ಸರ್. ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು. ಬಿರಿಯಾನಿ ಯಾವತ್ತು ಒಂದಿನ, ಉಗಾದಿ ಯಾವತ್ತೋ ಒಂದಿನ, ರಂಜಾನ್ ಯಾವತ್ತೋ ಒಂದಿನ, ದಿನ ಬರಲ್ಲ ಅಲ್ವಾ ಸ್ವಾಮಿ? ದಿನ ತಿಥಿ ಮಾಡ್ತೀವಿ ಅಂದ್ರೆ ವರ್ಷಕ್ಕೊಂದ್ಸತಿ. ದಿನ ದುಡ್ಡು ಮತ್ತೆ ಇದ್ರೂ ಮಾಡಲ್ಲ. ಅಯ್ಯೋ ವೇಟ್ ಆಗುತ್ತೆ ಸುಮ್ಮನೆ ಅಷ್ಟೊಂದ್ಸತಿ ಮಾಡೋಣ ಅಲ್ವಾ? ದಿನ ಸ್ವೀಟ್ ತಿನ್ನಕ್ಕಾಗತ್ತ? ಊಟ ಆದ್ಮೇಲೆ ಸ್ವೀಟ್ ತಿನ್ಬೇಕು ಅನ್ಕೊಂಡಿರೋದು ಮೈಂಡ್ ಚೆನ್ನಾಗಿ ಓಡ್ಲಿ ಅಂತ. ಯಾಕೆ ದೊಡ್ಡವ್ರು ಹೇಳಿರೋದು? ಖಾರ ತಿಂದ್ಮೇಲೆ ಸ್ವೀಟ್ ತಿಂದು ನಿನ್ನೆಗೆ ಅರ್ಧ ಗಂಟೆ ಮಲಗಿದ್ದಿ, ಎದ್ದೋಳಿ ಪ್ರೆಸ್ ಆಗುತ್ತೆ ಅಂತ ಭಗವಂತ ಹೇಳಿರೋದು, ನಾನಲ್ಲ. ಅದಕ್ಕೆ ಊಟ ಆದ್ಮೇಲೆ ಸ್ವೀಟ್ ಕೊಡೋದು. ಏನೇ ನಿಮ್ಗೆಲ್ಲ ಗೊತ್ತು, ನಿಮ್ಮ ಕಲಾಗಾರ ಬಾ ಅವರೆಲ್ಲ ಸ್ವಲ್ಪ ಈಗಿಂದ ಇರೋದು ಅವರು. ಅಲ್ಲ ಪಾಪ ಪ್ರೆಸ್ಸರ್ ಇವಾಗ ಬಂದಿದ್ದೀರಾ ನೀವು. ನಾವೆಲ್ಲ ಸರ್ ನಾನು ಬಾಂಬೆ ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರೆಸ್ಸವ್ರಿಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ. ನಿಮ್ಗೆ ಗೊತ್ತಿಲ್ಲ ಹೆಂಗಾಯ್ತು ಗೊತ್ತಿಲ್ಲ. ಪಾಪ ನೀವೆಲ್ಲ ಮಕ್ಕಳುಗಳು ಬಂದಿದ್ದೀರಾ, ನೀವು ಯಾರಿಲ್ಲ, ಫ್ಲೈಟೇ ಕರ್ಕೊಂಡೋಗಿದ್ದೆ. ಅವೆಲ್ಲ ನಾನು ಮಾಡಿರೋದಕ್ಕೆ ಈಗೇನೋ ಈ ನಾಯಿಗಳು ಸಾಕಿ, ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು. ಅವ್ರು ಒಳ್ಳೇದು ಮಾಡಿ ನಾನು ಕೇಳ್ಕೊತೀನಿ. ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು. ನನಗೆ ಗುರುಬಲ ಚೆನ್ನಾಗಿದೆ. ನನಗೆ ನಮ್ಮ ಅಪ್ಪವ್ರ ಹಸುವರ ಚೆನ್ನಾಗಿದೆ, ನಮ್ಮ ತಾಯಿಯವ್ರ ಹಸುವರ ಚೆನ್ನಾಗಿದೆ. ಅದರಿಂದ ಬರ್ತೀವಿ. ಯಾವತ್ತು ಗುರುಬಲ ಚೆನ್ನಾಗಿರ್ಬೇಕಂತ ಏನು ಹೇಳ್ತಾರೆ, ಗುರುಬಲ ಚೆನ್ನಾಗಿರ್ಬೇಕು ಅಂತ ಬದುಕಬೇಕು ಅಂದ್ರೆ ನೀನು ಗುರುಬಲ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ತಾಯಿ ತಂದೆ ಇಲ್ಲ ಅಂದ್ರೆ ಗುರು ಬಲ ಇದ್ರೆ ಎದ್ದೋಳ್ತಾನೆ.
ಯಾಕೆಂದರೆ ದೊಡ್ಡವರೇ ಮಾತು. ನಾನು ಹೇಳ್ತಾ ಇಲ್ಲ, ನಾನು ಇನ್ನೂ ಚಿಕ್ಕವನು, ನನಗೆ 70 ಯಾ ಬರೀ 66-67 ಅಷ್ಟೇ. ವೆಂಕಟೇಶ್ ಇನ್ನೂ 15 ವರ್ಷ ಹೆಂಗಟ್ಲಿ ಇರ್ತೀನಿ. ಅದೆಲ್ಲ ದೇವ್ರು ಬಿಟ್ಬಿಟ್ಟಿದ್ದೀನಿ. ಅಲ್ಲದೆ ನಮ್ಮ ಅಪ್ಪ 95 ವರ್ಷ ಇದ್ರು. ಅಲ್ಲ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು. ಇವಾಗ ಯಾರು ಬಂದ್ಬಿಟ್ರಪ್ಪ. ಓಕೆ, ಥ್ಯಾಂಕ್ ಯು. ಅಲ್ಲ ಎಕ್ಸ್ಪೆಕ್ಟ್ ಮುಗಿಸ್ಕೊಂಡ್ಬಂದ್ರೆ ಎಕ್ಸ್ಪೆಕ್ಟ್ ನಮ್ದೇ ಫಸ್ಟ್ ಇವತ್ತು 2 ಪಿಕ್ಚರ್ ನೋಡ್ಕೊಂಡ್ಬಂದ್ರ ಹೇಳ್ರಿ ಬರ್ರೆ. ಇದೇ ಫಸ್ಟಾ? ಯಾಕೆ ಲೇಟಾಗಿ ಬಂದಿದ್ದೀರಾ? ನಾನು ಏನು ಸ್ವಾಮಿ ಗೊತ್ತು, ಯಾಕೆ ಇಲ್ಲಿ ಮನೆ ಮಾಡಿಲ್ವಾ? ನನ್ನ ಕಷ್ಟ ಸರ್, ನೀವು ಗುರುತಿಸಿ ನೀವು ಹೊಗಳೋದು ಬೇಕಾಗಿಲ್ಲ. ಆ 100 ರೂಪಾಯಿ ಕೊಡೋದು ಕೇಳಿರಲಿ ನಿಮಗೆ ಹೊಗಳಿಸ್ಕೋ ಅವಶ್ಯಕತೆ ನನಗಿಲ್ಲ. ನೀವು ಲೇಟಾಗಿ ಬಂದಿರೋ ಕೂತ್ಕೊಂಡು ಅದು ಪ್ರಶ್ನೆ ಹೇಳಿ, ಆಮೇಲೆ ಮಾತಾಡಿ. ಅಲ್ಲ, ನೀವು ನನ್ನ ಮುಖ ಕೇಳ್ತಾ ಇದ್ದೀರ, ಅಲ್ಲಿ ಕೇಳ್ಬೇಕು ಮುಖ. ಅಲ್ಲರಿ ಯಜಮಾನ್ರೆ, ನಾನು ಹೇಳೋದು ಕೇಳಿ ತಾಳ್ಮೆಯಿಂದ. ನೀವು ಅಲ್ಲಿಂದ ಬಂದಿದ್ದೀರ ತಂದ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇವಾಗ ಬಂದು ಕೂತ್ಕೊಂಡು ನೀವು ಪ್ರಶ್ನೆ ಕೇಳೋದಲ್ಲ. ಆ ಟೈಮಿಗೆ ಸರಿಯಾಗಿರ್ಬೇಕು. 12 ಅವರ ಕಳೆದವ್ರೆ, 5 ನಿಮಿಷ ಲೇಟಾಗಿ ಎಂಟೇಜ್ ಉಗಿದ ಹಂಗೆ, ನಮ್ಮ ಪಿ ಆರ್ ಉಗುರು ಹಂಗೆ ಎಲ್ಲ ಕಾಯ್ತಾವ್ರಿ ಅಂತ. ಎಲ್ರಿ ನೀವು ಹೇಳೋದು 35 ಜನ ಅಂದ್ರೆ ಎಲ್ಲಿ ತೋರಿಸಿ ಇದೆ? ಅದು ನ್ಯಾಯ. ಇದಕ್ಕೆ ಸುಮ್ಮನೆ ಬರೀಲ್ಲ, ಇದು ಸುಮ್ಮನೆ ಕೊಟ್ಟವ್ರ ಇದು ಹಾಲು ಎಲ್ಲಾನು. ಹಣ ಇಟ್ಟಿದ್ದೀರಿ, ದುಡ್ಡು 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 ಇಟ್ಟಿದ್ದೀವಿ. ಒಂದೇ ಸೀಟು, ಸಿಂಗಲ್ ಸೀಟು ಬರ್ಕೊಳ್ಳಿ ಹೋಗಿ. ಅದು ಹಾಕೋದು ಇಲ್ಲ, ನನ್ನ ಇಷ್ಟ ಅದು. ಏನ್ರಿ ನನಗೆ ಪ್ರಶ್ನೆ ಕೇಳೋದು ಆಗ್ಬಿಟ್ಟಿದೆ ನೀವು? ಸಭಾಸ್, ನನಗೆ ಪ್ರಶ್ನೆ ಕೇಳೋದ? ಏ ಸ್ವಾಮಿ, ನನ್ನೇ ಪ್ರಶ್ನೆ ಕೇಳೋದು ಆಗ್ಬಿಡ. ಐ ಆಮ್ ಮನಿ. 100 ಕೋಟಿ ಜನ ಊಟ ಕೊಟ್ಟಿದ್ದೀನಿ. ನೀವು ಇಲ್ಲಿಂದ ಇಲ್ಲಿ ಬರೋಕ್ಕೆ ಅರ್ಧ ಗಂಟೆ ಲೇಟ್ ಆಗೋಯ್ತು, 1 ಗಂಟೆ ಲೇಟ್ ಆಗೋಯ್ತು ಅಂತಾರೆ. ನಾನು 1000 ಜನಕ್ಕೆ ಸಾಕ್ಬಿಟ್ಟು ಹಣ ಇಟ್ಟು ಬಂದರು. ವೆಂಕಟೇಶ್ ಬೈತಾ ಇದ್ದ, ನಿಮಗೆ ಟ್ರೈನಿಂಗ್ ಅನ್ಸಿದ್ರಿ ಅಂತ. ನಾನು ನಿಮ್ಗೆ ಅನ್ಬೋದಂಗೆ, ಹೆಂಗೆ ನಿಮ್ಗಲ್ಲ, ವೆಂಕಟೇಶ್ ಅನ್ಬೋದು. ಅವ್ರು ನಮ್ಮ ಪಿ ಆರ್ ಒ, ಈ ಸಿನಿಮಾ ಪಿ ಆರ್ ಒ, RS ಪರದೆ ಪಿ ಆರ್ ಒ. ನಾನು ಅವ್ರು ಅನ್ಬೋದು, ನಿಮ್ಮ ಅನ್ನಕ್ಕಾಗಲ್ಲ, ಅಧಿಕಾರ ನನಗಿಲ್ಲ. ತಿಳ್ಕೊಂಡು ಹೇಳೋದು, 1 ಥಿಯೇಟ್ರ್ ಹಾಕ್ತೀವ, 2 ಥಿಯೇಟ್ರ್ ಹಾಕ್ತೀವ. ರಿಲೀಸ್ ಮುಂಚೆ ಉದ್ಯಾವನಿ, ಕನ್ನಡ, ವಿಜಯ ಕರ್ನಾಟಕ ಎಲ್ಲ ಥಿಯೇಟ್ರು ಪೇಪರ್ ತಗೊಂಡು ನೋಡ್ಕೊಳ್ರಿ. ಕಾಸಿದ್ರೆ ಇಲ್ಲಾಂದ್ರೆ ಬಿಟ್ಟಾಗಿ. ಜೈ 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 ಆಂಜನೇಯ, ಜೈ ಕರ್ನಾಟಕ. ಇದೇ ನನ್ನ ಮಾತು. ಕಾಟಿಪೇಟೆ 7 ಕೋಟಿ ಜನಗಳು ನೋಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಉಗ್ರು ಬನ್ನಿ. ಯಾವ ಪಿಕ್ಚರ್ ಮಾಡಿದ್ದೀರಿ ನೀವು? 20 ಪಿಕ್ಚರ್ ಮಾಡಿ 15 ಪಿಕ್ಚರ್ ಇಟ್ಕೊಟ್ಟಿದ್ದೀರಾ. ಶಿವನೊಂದು 5, ಧ್ರುವ ಸರ್ಜನ್ 2, ದುನಿಯಾಗಿ ದನ ಕಾಯನು. ನಾವೇ ದುಡ್ಡು ಕೊಟ್ಟು ಪೇಪರ್ ಬರ್ಸ್ಕೊಳ್ಳೋದೇ ಇಲ್ಲ. 5 ಇವಾಗ ಹೆಚ್ಚು ಕಮ್ಮಿ 5 ಲಕ್ಷ ಜನ ಯೂಸ್ ನೋಡವ್ರೆ ನನ್ನ ಪಿಕ್ಚರು. ಅದು ಜನವಳಿಗೆ ಆಗ್ಬಿಟ್ಟಿದ್ದೀನಿ. 7 ಕೋಟಿ ಕನ್ನಡಗಳು ಅಭಿಮಾನಿಗಳು ಬಿಟ್ಟಿದ್ದೀನಿ. ನಾನು ಪಿಕ್ಚರ್ ಚೆನ್ನಾಗಿ ಮಾಡ್ತೀನೋ, ಚೆನ್ನಾಗಿ ಮಾಡೋರು. 5 ಕೋಟಿ ಜನಗೆ 7 ಕೋಟಿ ಜನಸಂಖ್ಯೆ ಗೊತ್ತು. ನಾನು ಪಿಕ್ಚರ್ ಇವತ್ತಿನ ನಾನು ಮಾಡಿಲ್ಲ, ಇವತ್ತು ಮಾತಾಡ್ತಾ ಇಲ್ಲ ಸ್ಟೇಜ್ ಮೇಲೆ. ನಾನು ಸತ್ಯನೇ ಮಾತಾಡೋದು. ನಾನು ಯಾರು ಏನು ಮಾಡೋಕ್ಕಾಗಲ್ಲ, ಸತ್ಯನೇ ಯಾವತ್ತೂ ನಡೆಯೋದು. ಈ ಬೂಟಾಟಿಕೆ ಮಾತು ಅವರ ಸ್ಥಾನಕ್ಕೆ ಬಂದಿದೆ. ಅವರ ಮಾಡೋದಿಲ್ಲ, ರೂಢಿನೂ ಇಲ್ಲ. ನನ್ನ ಅಭಿಮಾನ ಇದ್ರೆ ಪಿಕ್ಚರ್ ನೋಡಿ ಚೆನ್ನಾಗಿದೆ ಅಂತ ಬರೀರಿ. ಅದ ನಿಮಗೂ ಹೇಳ್ತೀನಿ, ಪ್ರಭಾವ್ರಿಗೆ ಉಗ್ದೇ ಬರೀರಿ, ನನಗೇನು ಬೇಜಾರಿಲ್ಲ. ಯಾಕಪ್ಪ ಈ ಜಂಬಕ್ಕೆ ಮಾತಾಡ್ತೀನಿ ಅಂತ ನಾನು ಹೇಳೋದಿಲ್ಲ. ಅದೇ ಜಂಬ, ಅದೇ ಗತ್ತು, ಅದೇ ಮಾತು. ಜೈ ಜೀನ್, ಜೈ ಕರ್ನಾಟಕ, ಜೈ ಆಂಜನೇಯ. ನನ್ನ ಮಾತು ಮುಗಿಸ್ತೀನಿ. ನಮ್ಮ ಗುರುಗಳು ಈಶ್ವರತ್ ಅವರು ಥಿಯೇಟ್ರು 1 ಥಿಯೇಟ್ರು ಹಾಕಿ ಅಂದರೆ 1 ಥಿಯೇಟ್ರ್ ಹಾಕ್ತೀನಿ.
ಥಿಯೇಟರ್ ಅಂದರೆ 2 ಥಿಯೇಟರ್ ಹಾಕ್ತೀನಿ, 100 ಥಿಯೇಟರ್ ಅಂದರೆ 100 ಥಿಯೇಟರ್ ಹಾಕ್ತೀನಿ. ಇವರು ಅವಾಗಿಂದ ಸಿನಿಮಾ ಮಾಡ್ಕೊಂಡ್ಬಂದಿರೋ ಟಿ ವಿಯಲ್ಲಿ ವಿಶ್ವನಾಥ್ ಅಂದರೆ ಇಡೀ ಇಂಡಸ್ಟ್ರಿಗೆ 50 ವರ್ಷದಿಂದ ಇದ್ರು. ಇವ್ರ ಅವ್ರ ಫಾದರು ಗೊತ್ತು ನನಗೆ. ಇವಾಗ ಅವ್ರ ಮಗ ನನ್ನ ಜೊತೆ ಇದ್ದಾರೆ. ನೋಡ್ತೀನಿ ಎಷ್ಟು ತಿಂಗಳು ಜನ ಬರ್ತಾರೋ. ನಾನು ಬೇಡ್ಕೊಂಡು ನಾನು ಪಿಕ್ಚರ್ ಹಾಕಿ ಅಂತ ನಾನು ಎಂದೂ ಹೋಗಲ್ಲ. ನಿಮ್ಮ ತೆರೆದಿದ್ರೆ ಬಂದು ಹಾಕಿ, ಇಲ್ಲಿ ಹೋಗ್ಬಿಡಿ, ನಾನು ರೆಂಟೂ ಕೊಡಲ್ಲ. ಒಂದು ಬಾಡಿಗೆ 10% ಹಂಗಿದ್ರೆ ಬನ್ನಿ, ಅವ್ರಿಗೆ ಒಳಗಡೆ ಬನ್ನಿ, ನಮ್ಮ ಆಫೀಸ್ಗೆ ನಿಮ್ಮ ತಂದಿದ್ರೆ ಬನ್ನಿ, ನಾನು ಪಿಕ್ಚರ್ ಹಾಕೋಕ್ಕೆ. ಇಲ್ಲ ಅಂದರೆ ಬೇಡ, ಒಂದೇ ಥಿಯೇಟ್ರ್ ಸಾಕು, ಸಿಂಗಲ್ ಥಿಯೇಟ್ರ್ ಕನಕಪುರ ನಮ್ಮದೇ ಥಿಯೇಟ್ರ್ ಇದೆ, ಅಲ್ಲೇ ಹಾಕೋತೀನಿ ಸಾಕು. ಇವಾಗ ಸೋ ಪಿಕ್ಚರು 44 ಕೋಟಿ ಆಗಿದ್ದು ಬಜೆಟ್. 3 ಕೋಟಿ 2 ಕೋಟಿ 70 ಕೋಟಿ ಮಾಡಿದ್ವಾ ಏನ್ರಿ ಯಜಮಾನ್ರೆ? ಮಾಡಿಲ್ವಾ? ಫಸ್ಟ್ ಹಾಕೋದು 15 ಥಿಯೇಟ್ರು, ಆಮೇಲೆ 100 ಥಿಯೇಟ್ರು, ಆಮೇಲೆ 200 ಥಿಯೇಟ್ರು, ಆಮೇಲೆ ಪ್ಲಾನ್ ಇದೆ ಆಗಿಲ್ಲನ್ರಿ. ಅಯ್ಯೋ ಏನು ಸ್ವಾಮಿ, ಬೇಗ ಮಾತಾಡಿ, ನಾಷ್ಟ ಮಾಡಿದ್ರಾ? ಅಲ್ಲ ಏನಿಲ್ಲ, ಅಲ್ಲ ಮೂವನೇ ಸ್ವಾಮಿ. ಅಲ್ಲಲ್ಲಿ ಯಾಕಪ್ಪ ಯಾಕೆ ಭಯ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಅಲ್ಲ ರೀ, ನಾನು ಏನು ಯಾವ ಆಫೀಸ್ ರೀ? ಆರ್ಟಿಸ್ಟಲ್ ಹೈದರಾಬಾದ್ ರೀ. ಯಾಕೆ ಕರ್ಕೊಂಡ್ ಬರೋಣ? ನಿಮಗೆ ತೆಲುಗು ಗೊತ್ತಾಗುತ್ತಾ? ನಿಮಗೆ ತೆಲುಗು ಗೊತ್ತಾಗುತ್ತಾ? ತಮಿಳು ಗೊತ್ತಾಗುತ್ತಾ? ಪ್ರೆಸ್ ಮೀಟು ನನ್ನ ಸಿನಿಮಾ ಪಿಕ್ಚರು ನನ್ನ ನಿರೀಕ್ಷೆ ಕರೆದಿದ್ದು ಪ್ರೆಸ್ ಮೀಟು 13ನೇ ತಾರೀಕು. ಹೌದು. ಅಯ್ಯೋ ರಾಮ, ಏನ್ರಿ ನೀವು ದಬಾಡ್ತಾ ಇದ್ದೀರ? ಏನು ನೀವು ದುಡ್ಡು ಬಂದಿದ್ದೀರಾ? ನನಗೆ ದುಡ್ಡು ಬಂದಿದ್ದೀರಾ? ನೀವು ಹಾಕ್ರಿ, ಒಂದು ಥಿಯೇಟರ್ ಹಾಕ್ತೀರಿ, ನೀವೇನು ಗೆಳಕ್ಕೆ ಯಾರು ಕೇಳೋದು? ನಿಮ್ ಗರ್ಭ ಹತ್ರ ಬೇಡ, ಯಾರು ಚಿನ್ನಕ್ಕೆ ಪಡಿದಾರೆ ಬರ್ತಾರಲ್ಲ, ನೀವೇನ್ ಕೇಳಿಕೆ? ಅದು ಒಂದು ಥಿಯೇಟರ್ ಹಾಕ್ತೀರ, ನೀವ್ಯಾರು ಕೇಳಿಕೆ? ನೀವು ಸುಮ್ಮನೆ ಆಮೇಲೆ ಮಾತಾಡಿ ಹತ್ರ ಬರ್ತೀವಿ. ನೀವು 1 ಥಿಯೇಟ್ರು 2 ಥಿಯೇಟ್ರು ಪ್ರಶ್ನೆ. ತಪ್ಪ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಬಿಟ್ರೆ ಯಾವಾಗಿಲ್ಲ. ಅವ್ರು ಕೇಳಿದ ಕ್ವಶನ್ ಏನಂತಂದ್ರೆ ಎಷ್ಟು ಥಿಯೇಟರ್ ಆಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಒಂದೇ ಟ್ರ್ಯಾಕ್ ಆಗ್ತಾ ಇದ್ದೀರಿ ಅಂತ ಕೇಳಿಲ್ಲ. ಒಂದೇ ಟ್ರ್ಯಾಕ್ ಆಗ್ತಾ ಇದ್ದೀರಿ ಅದು ಪೇಪರ್ ಹಾಕ್ತೀರಪ್ಪ ನೋಡ್ಕೊಂಡು ಹೇಳ್ತಾ ಇದ್ದೆ. ತಪ್ಪದು ಯಾವ್ದು ತಪ್ಪಲ್ಲ. ಅವ್ರು ಒಂದೇ ಟ್ರ್ಯಾಕ್ ಆಗ್ತಾ ಇದ್ದೀರಿ ಅಲ್ಲೇ ನಾನು ಪೇಪರ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದೆ. ಕರೆಕ್ಟ್ ತಪ್ಪ? ಕರೆಕ್ಟ್. ಅವ್ರು ಕೇಳಿದ್ದೇನಂದ್ರೆ ನಾನು ಹೇಳಿದ ಕರೆಕ್ಟಾ ಅವ್ರು ಹೇಳಿದ ಕರೆಕ್ಟಾ ಇಲ್ಲ ಹೇಳಿ. ಕರೆಕ್ಟ್, ನೀವು ಹೇಳಿದ ಕರೆಕ್ಟ್. ಮತ್ತೆ ಪುಟ್ಟಕ್ಕೆ ಸ್ವಾಮಿ ಪೇಪರ್ ಯಾರೀ ಬಂದು ನೋಡ್ರಿ, ಅನ್ಯಾಯ ಮಾತಾಡ್ಬೇಡ್ರಿ ಸ್ವಾಮಿ. ನಿಮ್ ಓದ್ತಾ ಇದಾರ ಯಾಕ್ರಿ ಬಾಯಿ ಬಂದ ಮಾತಾಡ್ತೀರಾ? ಎಂಕರೇಜ್ ಕೇಳ್ಬಿಟ್ಟು ನಿಮ್ಗೆ ಓದ್ನ ರಿಕಾರ್ಡ್ ಮಾಡ್ರಿ, ನಾನು ಓದಿದ್ದೀನಿ. ನಾನೇ ಅಂದೆ ನನ್ನ ಇಷ್ಟ. ಅಯ್ಯಪ್ಪ ಪಡಿದ್ರು ನಾನು ಹಣ ಹಾಕಿದ್ದೀನಿ, ಇವತ್ತು ಸಹ ತಗೊಂಡಿದ್ದೀನ ಹೊರಕತ್ತಲ್ಲ. ಅದೇ ನಿಮ್ಗೆ ಬಯೋ ಏನು ಗೊತ್ತಿಲ್ಲ ನಿಮ್ಗೆ? ಏನು ಗೊತ್ತು? ಏನು ಬೆಂಗಳೂರೇ ಹುಟ್ಟಿ ಬೆಳೆದ್ಬಿಟ್ಟಿದ್ದೀರಾ?
ಏನ್ ಹೇಳಿದೆ ನಿನ್ಗೆ? ಏನ್ ಹೇಳಿದೆ ಹೇಳಪ್ಪ? ಅಯ್ಯೋ ಅವ್ರು ಯಾಕ್ರಿ ಅವ್ರಿಗೆ ನಾವು ಒಂದು ಯಾಕೆ ಕೊಡ್ತೀನಿ ಅವ್ರು ಯಾಕೆ ಯಾಕೆ ಅಂದ್ರೆ ಪೇಪರ್ ನೋಡ್ಕೊಂಡು ನಾನು ಹೇಳ್ದೆ. ವೆಂಕಟೇಶ ಇನ್ನು ಜೀವನದಲ್ಲಿ ಪ್ರೆಸಿಡೆಂಟೇ ಬೇಡ ನನಗೆ ಹೇಳ್ತಾ ಇದ್ದೀನಿ. ಏನು ಹೇಳು, ಪಿಕ್ಚರ್ ಚೆನ್ನಾಗಿದೆ, ಜನ ನೋಡ್ತಾರೆ. ಏನು ಇವೆಲ್ಲ ನಾನು ಜವಾಬ್ ಕೊಟ್ಕೊಂಡು ಇವ್ರಿಗೆಲ್ಲ ನೀವು ಏನು ಬರ್ಬೋದು ಬರ್ಕೊಳ್ಳಿ, ಅವ್ರ ಇಷ್ಟ. ಯಾರು ಏನ್ ಮಾತಾಡೋಕೆ ಕಲ್ತ್ಕೊತಿಲ್ಲ ನೋಡಿ, ಚೆನ್ನಾಗಿರಲ್ಲ, ಮರ್ಯಾದೆಯಿಂದ ಮಾತಾಡಿ ಕೇಳೋ. ಹೇಳ್ತಾ ಇದ್ದೀನಿ, ಯಾವತ್ತ ಮಾತಾಡಬೇಡ ಹುಷಾರ್, ಜಾಸ್ತಿ ಮಾತಾಡಬೇಡ. ಏನ್ ಬರ್ಕ ತಿಕ್ಕೋ ಹೋಗಿ ಏನ್ ಮಾಡ್ಕೋತೀಯ? ಏನ್ ನಿಮ್ಗೆ ಎದುರ್ಕೋಬೇಕೇನೆ ದುಡ್ಡಾಗ್ಬಿಟ್ಟು ಮತ್ತೆ ಇನ್ನೇನ್ ಮತ್ತೆ ಹೋಗ್ಬಿಟ್ರು ಅದು ಇದು ಏನೋ ಆಗತ್ತಿದ್ದ ಹುಡುಗಿಗೆ ಏನು 41 ಜನ ಹೋಗ್ಬಿಟ್ಟು ಬಂದ್ಬಿಟ್ಟು ನಮ್ಮಿಂದ ನ್ಯೂಸ್ ಇವರಿಂದ ನ್ಯೂಸ್ ಹಣ ಹಾಕಿರೋದು ನಾನು, ಪಿಕ್ಚರ್ ಕಟ್ಟಾಕಿರೋದು ನಾನು, ಇವರಿಂದ ನ್ಯೂಸ್. ನೀನು ಜಾಸ್ತಿ ಮಾತಾಡಬೇಡ ಅಂತ ನೋಡಯ್ಯ, ನೀನು ಅಂತ ಮಾತಾಡ. ನೀನು ಟಿವಿ ಏನಾಗಿದೆ ಕೊಟ್ಟಿ, ಟಿವಿನೇ ಹುಟ್ಟಿಸೋ ನಾನು. ಒಂದಿಂದ ಇರೋದು ಹೇಳಿದ್ರೆ ಇವ್ರಿಗೆ ಚಿಕ್ಕಕ್ಕೆ ಮೆಣಸಿನ ಇರ್ತಾರೆ.